guys, welcome back to Success Bank channel. ಸೊ ಇವತ್ತು ಏನು ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನಾನು ಇಟಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು, ನಿಮಗೆ ತಮ್ಮನೇಲಿ ನೋಡಿದರೆ ಗೊತ್ತಾಗುತ್ತೆ. ಸೊ ನಾವು ಇಟಲಿಯಲ್ಲಿ ಯಾವ ರೀತಿಯಾಗಿ ಎಂಜಾಯ್ಮೆಂಟ್ ಮಾಡಿದ್ವಿ, ಇಟಲಿ ಯಾವ ರೀತಿ ಇದೆ, ಅಲ್ಲಿ ಏನೆಲ್ಲ ಫೇಮಸ್ಸು, ನಾವು ಏನೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ, ಯಾವ ರೀತಿ ಇದ್ವಿ ಅಂತ ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನೋಡ್ಬೋದು, ಸ್ಟಾರ್ಟ್ ಆಯಿತು ಇವಾಗ ಬಿಲ್ಡಿಂಗ್ಸ್ ಎಲ್ಲ. ಸೊ ಇಟಲಿಯಲ್ಲಿ ತುಂಬ ಹಿಸ್ಟಾರಿಕಲ್ ಪ್ಲೇಸಸ್ ಇದ್ದಾವೆ ನೋಡ್ಬೋದು, ಮತ್ತು ತುಂಬ ಬಿಲ್ಡಿಂಗ್ಸ್ ಇದೆ. ಹಾಗೆ ತುಂಬ ದೊಡ್ಡ ದೊಡ್ಡ ಜಾಗ ಬಿಟ್ಟು ಕಟ್ಟಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನೀವೇ ನೋಡ್ಬೋದು. ಸೊ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತ ಅಂದರೆ, ಇಟಲಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಗ್ಲಾಸ್ ಗೊಂಬೆ ಇರುತ್ತಲ್ವ, ಗಾಜಿನ ಗೊಂಬೆ. ಸೊ ಆ ರೀತಿ ಗೊಂಬೆ ರೆಡಿ ಮಾಡೋದು ಅಲ್ಲಿ ಫ್ಯಾಕ್ಟ್ರಿ ಇತ್ತು. ಸೊ ನಾವು ಅಲ್ಲಿ ಹೋಗಿದ್ವಿ. ಸೊ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಅದೆಲ್ಲ ಡಿಸೈನ್ ಮಾಡ್ತಾರೆ, ಅದು ಎಲ್ಲ ಕೈಲೇ ಮಾಡ್ತಾರೆ ಅವರು. ಸೊ ಅದನ್ನು ನಾನು ನೀಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಸ್ಯಾಂಪಲ್ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಹಾಕ್ತೀನಿ. ಕಂಪ್ಲೀಟ್ ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನಾನು ನಿಮಗೋಸ್ಕರ. ಸೊ ಅದನ್ನ ಕೂಡ ಹಾಕ್ತೀನಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ಸೊ ನೋಡ್ಬೋದು ಎಷ್ಟು ಬಿಲ್ಡಿಂಗ್ ಇದೆ ಅಲ್ವಾ. ಆಮೇಲೆ ಈ ಬಿಲ್ಡಿಂಗ್ ಎಲ್ಲ ಏನು ಪೇಂಟ್ ಹಚ್ಚಿರ್ತಾರೆ, ಬಟ್ ನಮಗೆ ಪೇಂಟ್ ಹಚ್ಚಿಲ್ಲ ಅಂತ ಅನಿಸುತ್ತೆ. ಅದೊಂದು ಇಂಟ್ರೆಸ್ಟಿಂಗು. ಆಲ್ಮೋಸ್ಟ್ ವೈಟ್ ಕಲರೇ ಇರ್ತವೆ ನೋಡ್ಬೋದು. ಪೂರ ವೈಟ್ ಅಂದರೆ ವೈಟ್ ಅಲ್ಲ, ಒಂಥರ ಕ್ರೀಮ್ ಕಲರ್ ಇರುತ್ತೆ. Empty hearts and neon lights, they're playing with my mind. Gotta get out of here tonight. ಸೊ ಇದನ್ನೇ ನಾನು ಹೇಳಿದ್ದು, ಗ್ಲಾಸ್ ಮತ್ತು ಗಾಜಿಂದು ಗೊಂಬೆ ಆಗಲಿ ಮತ್ತು ಪಾತ್ರೆ ಆಗಲಿ, ಸ್ವಲ್ಪ ಬೌಲ್ ಥರ ಮತ್ತು ಗ್ಲಾಸ್ ಥರ ಇರ್ತಾವಲ್ಲ, ಅವನ್ನೆಲ್ಲ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಕೈಲಿ ಯಾವ ಥರ ಡಿಸೈನ್ ಮಾಡ್ತಾರೆ ಅನ್ನೋದು ಕೂಡ ಇದರಲ್ಲಿ ನಾನು ಜಸ್ಟ್ ನಿಮಗೆ ಸ್ಯಾಂಪಲ್ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾವ ರೀತಿ ಯಾವೆಲ್ಲ ಡಿಸೈನ್ ಮಾಡಿದ್ದಾರೆ, ಯಾವ ಥರ ಇರುತ್ತೆ, ಕಲರಿಂಗ್ ಹೆಂಗೆ ಮಾಡ್ತಾರೆ ಅನ್ನೋದು ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ನೋಡ್ಬೋದು. ಹಾಗೆ ಹೇಳಿದಾಗೆ ಈ ಥರ ಬಿಲ್ಡಿಂಗ್ ಇರುತ್ತೆ. ಆಮೇಲೆ ಇಲ್ಲಿ ಇಟಲಿಯಲ್ಲಿ ಸ್ಯಾಟರ್ಡೆ ಸಂಡೇ ನಾವು ಟ್ರಿಪ್ ಅಂತ ಹೋಗಿಬಿಟ್ರೆ ತುಂಬ ರಶ್ ಇರುತ್ತೆ. ಯಾವ ರೀತಿ ಅಂತ ಅಂದರೆ, ನಮ್ಮ ಕಡೆ ಕರ್ನಾಟಕ ಹಂಪಿ ಹೊಸಪೇಟೆ ಹೋಗ್ತೀವಲ್ವ, ಹಂಪಿ ಹೊಸಪೇಟೆ ಫುಲ್ ಬಿಲ್ಡಿಂಗು, ಶಿಲೆಕಲೆ ಈ ಥರ ಇರುತ್ತಲ್ವ, ಫುಲ್ ಆ ಥರ ಬರೀ ಈ ಥರನೇ ಬಿಲ್ಡಿಂಗ್ ದೊಡ್ಡ ಬಿಲ್ಡಿಂಗ್ ಇರ್ತವೆ, ಈ ಥರನೇ ಇರ್ತವೆ. ಇದು ನೋಡೋಕ್ಕೆ ಫುಲ್ ರಶ್ ಇರುತ್ತೆ ನೋಡ್ಬೋದು ನೀವು. ಫುಲ್ ಹೈಟಾಗಿ ಕಟ್ಟಿದ್ದಾರೆ ಇದನ್ನು.
ಗೈಸ್ ಇಟಲಿ ಯಾವ ರೀತಿ ಇದೆ ಅಂತ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ವೆನೀಸ್ ಮತ್ತು ರೋಮ್ ಅಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳೆಲ್ಲ ಇರುತ್ತಲ್ವ ಅದೆಲ್ಲ ನಾನು ವಿಡಿಯೋ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.